ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಭಾಗ 1ರ 2ನೆಯ ಗದ್ಯ ಸಾರ್ಥಕ ಬದುಕಿನ ಸಾಧಕ. ಇಲ್ಲಿ DVGಯವರ ಕುರಿತಾದಂತಹ ಸಾರ್ಥಕ ಬದುಕಿನ ಸಾಧಕ ಎಂಬಂತಹ ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೇವೆ. ಇದು ನಿಮ್ಮ ಹೊಸ ಪಠ್ಯಕ್ರಮದ ಅನುಸಾರವೇ ಇರತಕ್ಕಂಥದ್ದು. ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮಗೆ ಈ ಒಂದು ವಿಡಿಯೋ ಉಪಯುಕ್ತ ಅನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ಮೊದಲನೇದು ಅ ವಿಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ, DVGಯವರ ಹುಟ್ಟೂರು ಯಾವುದು? ಉತ್ತರ, DVGಯವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು. ಎರಡನೇದು, DVGಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಉತ್ತರ, DVGಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಮತ್ತು ಸೋದರ ಮಾವ ತಿಮ್ಮಪ್ಪ. ಮೂರನೇ ಪ್ರಶ್ನೆ, DVGಯವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಉತ್ತರ, DVGಯವರನ್ನು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದವರು DVGಯವರ ತಂದೆಗೆ ಬೇಕಾಗಿದ್ದ ಒಬ್ಬ ಬಂಡಿ ಹೊಡೆಯುವ ಬಡವ, ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ರಸೂಲ್ ಖಾನ್. ನಾಲ್ಕನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದಂತಹ ಹುದ್ದೆ ಯಾವುದು? ಉತ್ತರ, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ ಹುದ್ದೆಯನ್ನು ಅಲಂಕರಿಸಿದ್ದರು. ಐದನೇ ಪ್ರಶ್ನೆ, DVGಯವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಉತ್ತರ, DVGಯವರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದರು. ಇದಿಷ್ಟಾಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೆಗಳು. ಮುಂದೆ ಆ ವಿಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ರಸೂಲ್ ಖಾನ್ ಅವರು DVGಯವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಉತ್ತರ, DVGಯವರು ಮುಳಬಾಗಲಿನ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಹಣದ ಅನುಕೂಲವಿರಲಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ಅವರ ತಂದೆ ಹಾಗೂ ಅಜ್ಜಿ ತೀರ್ಮಾನಿಸಿದರು. ಆದರೆ DVGಯವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ಬಡವ, ಪ್ರಾಮಾಣಿಕ ವ್ಯಕ್ತಿಯಾಗಿದ್ದನು. ಆತ ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಎಂದು ಹಠ ಹಿಡಿದು DVGಯನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ ಅಂದರೆ ಬಂಗಾರಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟನು. ಮುಂದೆ ಎರಡನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ಉತ್ತರ, ವಿಶ್ವೇಶ್ವರಯ್ಯ ಮೈಸೂರಿನ ದಿವಾನರಾಗಿದ್ದ ಸಂದರ್ಭದಲ್ಲಿ DVGಯವರು ಆಗ ಯುವ ಪತ್ರಕರ್ತರಾಗಿದ್ದರು. ದಸರಾ ಉತ್ಸವ ಕುರಿತು ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿಯನ್ನು ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ಭಾರೀ ಮೊತ್ತದ ಹಣ ಸಂಭಾವನೆ ರೂಪದಲ್ಲಿ ಹೋಯಿತು. ಅದರಂತೆಯೇ DVGಯವರಿಗೂ ದೊರೆಯಿತು. ಅದನ್ನು ಅವರು ಸರ್ಕಾರಕ್ಕೆ ಮರಳಿಸಿ ಏನು ಹೇಳ್ತಾರೆ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಬೇಡವೇ ಬೇಡ ಎಂದರು. ಆಗ ಅದಕ್ಕೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಎಂದು ಅದನ್ನು ಹಿಂದೆ ತೆಗೆದುಕೊಂಡು ಬಿಡಿ ಅಂತ ಹೇಳಿದರು. ಮುಂದೆ ಮೂರನೇ ಪ್ರಶ್ನೆ, DVGಯವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಇದಕ್ಕೆ ಉತ್ತರ, ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು DVGಯವರು ಮಾಡಿಕೊಟ್ಟಿದ್ದರು. ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ. ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾನ್ ವ್ಯಕ್ತಿ, ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆಯ ವಿಚಾರ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎಂಬುದು DVGಯವರ ತರ್ಕವಾಗಿತ್ತು. ನೆಕ್ಸ್ಟ್ 4ನೇ ಪ್ರಶ್ನೆ, DVGಯವರ ಶ್ರೀಮತಿ ಮತ್ತು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ? ಏನಾಗುತ್ತೆ, DVG ಮತ್ತು ಅವರ ಶ್ರೀಮತಿಯವರು ಅವರ ಬಂಧುಗಳ ಮನೆಯಲ್ಲಿ ನಡೆದಂಥ ಉತ್ಸವಕ್ಕೆ ಏಕೆ ಹೋಗಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ, DVGಯವರ ಶ್ರೀಮತಿಯವರ ಬಳಿ ಇದ್ದದ್ದು ಒಂದೇ ಸೀರೆ.
ಅದು ಒಂದೆರಡು ಕಡೆ ಹರಿದಿತ್ತು. ಅವರು ಆ ಬಟ್ಟೆಯಲ್ಲಿ ಕಾಣಿಸಿಕೊಂಡರೆ ಜನರು ಡಿವಿಜಿಯವರನ್ನು ಆಡಿಕೊಳ್ಳುತ್ತಾರೆಂದು ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಅವರಿಗೆ ಕರ್ತವ್ಯವೋ ಹಾಗೆಯೇ ಅವರ ಯಜಮಾನರ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ಕೂಡ ಅವರ ಕರ್ತವ್ಯವಾಗಿತ್ತು. ಆದ್ದರಿಂದ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ. ಮುಂದೆ 5ನೇ ಪ್ರಶ್ನೆ, ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿವಿಜಿ ಹೇಳಿದ್ದಾರೆ? ಉತ್ತರ: ಜೀವನವನ್ನು ಬಂದ ಹಾಗೆಯೇ ಸ್ವೀಕರಿಸಿ ಎದುರಿಸಬೇಕು. ಜೀವನದಲ್ಲಿ ಏನೇ ಕಷ್ಟ ಬರಲಿ ಅದಕ್ಕೆ ಕುಗ್ಗದೆ ಬಗ್ಗದೆ ಮುಂದೆ ಸಾಗಬೇಕು. ಬೆಟ್ಟದ ಕೆಳಗಿನ ಹುಲ್ಲಿನ ಹಾಗೆ ವಿಧೇಯತೆಯನ್ನು ಅಳವಡಿಸಿಕೊಂಡು ಮನೆಯಲ್ಲಿ ಸುವಾಸನೆ ಬೀರುವ ಮೃದು ಮಲ್ಲಿಗೆಯಂತೆ ನಡೆನುಡಿ ಇರಬೇಕು. ಬಾಳಿನಲ್ಲಿ ವಿಧಿಸುರಿಸುವ ಕಷ್ಟಗಳ ಮಳೆಗೆ ಹೆದರದೆ ಕಲ್ಲಿನಂತಿದ್ದು ದೀನ ದುರ್ಬಲರಿಗೆ, ನೊಂದವರಿಗೆ, ಬಡವರಿಗೆ ಬೆಲ್ಲ ಸಕ್ಕರೆಯ ಸಿಹಿಯಾಗಿ ಪ್ರೀತಿಯನ್ನು ತೋರಬೇಕು. ಬಡವ ಬಲ್ಲಿದರೆನ್ನದೆ ಎಲ್ಲರಲ್ಲಿ ಒಂದಾಗಿ ಬಾಳಬೇಕೆಂದು ಡಿವಿಜಿಯವರು ಹೇಳಿದ್ದಾರೆ. ಮುಂದೆ ಈ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಡಿವಿಜಿಯವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಡಿವಿಜಿಯವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರು, ವೇದಾಂತಿ, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಕಟ್ಟಿದರು. ಮಹಾ ಧೀಮಂತರಾಗಿದ್ದ ಇವರು ಭಾರಿ ಶ್ರೀಮಂತರೂ ಅಲ್ಲ, ದೊಡ್ಡ ಅಧಿಕಾರಿಯೂ ಅಲ್ಲ. ಆದರೂ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪೆನಿಸಿ ಕಳವಳಗೊಂಡಿದ್ದರು. ಇಂತಹ ವ್ಯಕ್ತಿತ್ವ ಅವರಿಗೆ ಬಂದದ್ದು ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿದವರು ಡಾಕ್ಟರ್ ಡಿವಿಜಿ ಗುಂಡಪ್ಪ ಅವರು. ಆಯಿತಾ, ಇದು 1ನೇ ಪ್ರಶ್ನೆಗೆ ಉತ್ತರ. ಮುಂದೆ 2ನೇ ಪ್ರಶ್ನೆ, ಡಿವಿಜಿಯವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಒಮ್ಮೆ ಡಿವಿಜಿಯವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿವಿಜಿಯವರಿಗೆ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳಿಸಿದರು. ತಮ್ಮ ಶ್ರೀಮತಿಯವರು ಆರತಿ ಅಕ್ಷತೆ ಸಮಯವಾದರೂ ಹೋಗದೇ ಇರುವುದನ್ನು ಗಮನಿಸಿದ ಡಿವಿಜಿಯವರು ಅಸಮಾಧಾನಗೊಂಡು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಎಂದರು. ಆಗ ಅವರ ಶ್ರೀಮತಿ, ಮಕ್ಕಳನ್ನು ಕಳುಹಿಸಿದ್ದೇನೆ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲವೇ ಎಂದು ಏನೇನೋ ಸಬೂಬು ಹೇಳಿದರು. ಅವರು ಅದಕ್ಕೆ ಒಪ್ಪಲಿಲ್ಲ. ಆಗ ನಿಜವಾದ ಕಾರಣ ಹೊರಬರಲೇಬೇಕಾಯಿತು. ಡಿವಿಜಿಯವರ ಶ್ರೀಮತಿ, ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಬಳಿ ಇರುವುದು ಇದು ಒಂದೇ ಸೀರೆ, ಅದು ಒಂದೆರಡು ಕಡೆ ಹರಿದು ಹೋಗಿದೆ. ಅದೇ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿವಿಜಿಯವರ ಬಗ್ಗೆ ಆಡಿಕೊಳ್ಳುವರೆಂದು ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಕರ್ತವ್ಯವೋ ಹಾಗೆಯೇ ಡಿವಿಜಿಯವರ ಮರ್ಯಾದೆ ಊನಬಾರದಂತೆ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಉತ್ತರಿಸುತ್ತಾರೆ ಅವರು. ಮುಂದೆ ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಮೊದಲನೇದು, ಏನು ಬಂದಿರಿ ಗುಂಡಪ್ಪ? ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಶ್ರೀ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದಿರುವಂತಹ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಿಶ್ವೇಶ್ವರಯ್ಯರವರು ಮೈಸೂರು ಸರ್ಕಾರದಲ್ಲಿ ದಿವಾನರಾಗಿದ್ದ ಸಮಯದಲ್ಲಿ ಡಿವಿಜಿಯವರು ಯುವ ಪತ್ರಕರ್ತರಾಗಿದ್ದರು. ಆ ಸಮಯದಲ್ಲಿ ದಸರಾ ಉತ್ಸವ ಕುರಿತು ವಿಶೇಷ ವರದಿ ನೀಡಿದ ಪತ್ರಿಕೆಗಳ ಪತ್ರಕರ್ತರಿಗೆ ದೊಡ್ಡ ಮೊತ್ತದ ಸಂಭಾವನೆ ನೀಡಲಾಯಿತು. ಡಿವಿಜಿಯವರಿಗೂ ಸಂಭಾವನೆ ದೊರೆಯಿತು. ಆದರೆ ಅವರು ತಮಗೆ ಬಂದ ಹಣವನ್ನು ಹಿಂದಿರುಗಿಸಲು ವಿಶ್ವೇಶ್ವರಯ್ಯರವರ ಬಳಿ ಬಂದಾಗ ವಿಶ್ವೇಶ್ವರಯ್ಯರವರು ಈ ಮೇಲಿನಂತೆ ಕೇಳಿದರು. ಸ್ವಾರಸ್ಯ ಏನಂದರೆ, ಡಿವಿಜಿ ಹಾಗೂ ವಿಶ್ವೇಶ್ವರಯ್ಯರವರ ನಡುವಿನ ಆತ್ಮೀಯತೆಯು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದೆ 2ನೇದು ಸಂದರ್ಭ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಶ್ರೀ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಒಮ್ಮೆ ಡಿವಿಜಿಯವರ ಬಂಧುಗಳ ಮನೆಯಲ್ಲಿ ನಡೆಯುತ್ತಿದ್ದ ಉತ್ಸವಕ್ಕೆ ಎಷ್ಟು ಸಮಯವಾದರೂ ಹೋಗದೇ ಇದ್ದ ತಮ್ಮ ಶ್ರೀಮತಿಯವರನ್ನು ಕಂಡು ಅಸಮಾಧಾನದಿಂದ ಈ ಮೇಲಿನಂತೆ ಹೇಳಿದರು. ಸ್ವಾರಸ್ಯ:
ಪರಿಸ್ಥಿತಿಯ ಅರಿವಿರದ ಡಿವಿಜಿಯವರು ತಮ್ಮ ಶ್ರೀಮತಿ ಉತ್ಸವಕ್ಕೆ ಹೋಗದೇ ಇರುವುದನ್ನು ತಿಳಿದುಕೊಳ್ಳುವ ಕುತೂಹಲವನ್ನು ವ್ಯಕ್ತಪಡಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮುಂದೆ ಮೂರನೆಯ ಪ್ರಶ್ನೆ, ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಆಯ್ಕೆ ಸೇಮ್ ಇರ್ತದೆ. ಶ್ರೀ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ತಾನು ಬಂಧುಗಳ ಮನೆಯಲ್ಲಿ ನಡೆಯುತ್ತಿದ್ದ ಉತ್ಸವಕ್ಕೆ ಹೋಗುವಂತೆ ಹೇಳಿದರೂ ತಮ್ಮ ಶ್ರೀಮತಿ ಹೋಗದೇ ಇರುವುದಕ್ಕೆ ಕಾರಣ ತಿಳಿಯಬೇಕೆಂದು ಡಿವಿಜಿಯವರು ಒತ್ತಾಯಪಡಿಸಿದಂತಹ ಸಂದರ್ಭದಲ್ಲಿ ಅವರ ಶ್ರೀಮತಿ ಈ ಮಾತನ್ನು ಹೇಳುತ್ತಾರೆ. ಇದರ ಸ್ವಾರಸ್ಯ ಏನಂದರೆ, ಡಿವಿಜಿಯವರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಈ ಮೇಲಿನ ವಾಕ್ಯವು ಸೂಚಿಸುತ್ತದೆ. ಮುಂದೆ ನಾಲ್ಕನೇ ಪ್ರಶ್ನೆ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಆಯ್ಕೆ ಅದನ್ನೇ ಬರಿತೀರಿ ಸೇಮ್ ಆಗಿ. ಸಂದರ್ಭವನ್ನು ಬರಿತೀರಿ. ಇಳಿಯಿಂದ ಕುಡಿಯೊಡೆದು ಮೊಳಕೆ ಭೂಮಿಯ ಪದರವನ್ನು ಸೀಳಿಕೊಂಡು ಬರುವಾಗ ಯಾವುದೇ ಅಬ್ಬರ ಆರ್ಭಟಗಳಿಲ್ಲದೆ ಬರುತ್ತದೆ. ಮರದಲ್ಲಿ ಕಾಯಿ ಹಣ್ಣಾಗುವಾಗ ತಾನು ಹಣ್ಣಾಗುತ್ತಿದ್ದೇನೆ ಎಂದು ತುತ್ತೂರಿ ಊದಿ ಮಾಗುವುದಿಲ್ಲ. ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸೂರ್ಯ ಚಂದ್ರರು ತಮ್ಮ ತಮ್ಮ ಕೆಲಸವನ್ನು ಮಾಡಿ ಹೋಗುತ್ತಾರೆ. ಹಾಗಿದ್ದಲ್ಲಿ ನಾವು ಯಾವ ಸಾಧನೆಯನ್ನು ಮಾಡಿದ್ದೇವೆ ಎಂದು ಅಹಂಕಾರ ಪಡಬೇಕು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದರ ಸ್ವಾರಸ್ಯ, ಆಡಂಬರವಿಲ್ಲದ ಅಹಂಕಾರವಿಲ್ಲದ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಜೀವನ ನಮ್ಮದಾಗಬೇಕೆಂದು ಈ ವಾಕ್ಯದ ಸ್ವಾರಸ್ಯ ಆಗಿದೆ. ಮುಂದೆ ಐದನೇದು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಆಯ್ಕೆಯನ್ನು ಇದೇ ರೀತಿ ಬರಿತೀರಿ. ಮುಂದೆ ಸಂದರ್ಭ, ಲೇಖಕರಾದ ಡಿವಿಜಿಯವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಅವರ ವ್ಯಕ್ತಿತ್ವವನ್ನು ಬಹು ಸೊಗಸಾಗಿ ವರ್ಣಿಸುವ ಸಾಲುಗಳನ್ನು ಈ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ಏನಂದರೆ, ದೀನ ದುರ್ಬಲರಿಗೆ ಉಪಕಾರಿಯಾಗಿ ಎಲ್ಲರೊಳಗೊಂದಾಗಿ ಬಾಳಿ ಬದುಕು ನಡೆಸುವುದರಲ್ಲಿ ಹಿರಿತನವಿದೆ ಎಂಬುದು ಈ ಮೇಲಿನ ಮಾತಿನ ಸ್ವಾರಸ್ಯ ಆಗಿದೆ. ಮುಂದೆ ವಿಭಾಗ, ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಒಂದನೇದು, ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಯಾರು? ಮಿರ್ಜಾ ಸಾಹೇಬರು. ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ. ಯಾವುದು? ಕೋಲಾರ. ಡಿವಿಜಿಯವರು ಮುಳಬಾಗಿಲಿನ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ಣಗೊಳಿಸಿದರು. ಯಾವುದು? ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ. ಐದನೇದು, ಡಿವಿಜಿಯವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡರು. ಏನಂತ ಕರೆಸಿಕೊಂಡರು? ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡರು. ಮುಂದೆ ಅಭ್ಯಾಸ ಚಟುವಟಿಕೆಯಲ್ಲಿ ವಿಭಾಗ, ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ. ಒಂದನೇದು, ನಾಮಪದ ಎಂದರೇನು? ಉತ್ತರ, ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದಗಳಿಗೆ ನಾಮಪದಗಳು ಎನ್ನುವರು. ಎರಡನೇ ಪ್ರಶ್ನೆ, ನಾಮ ವಿಭಕ್ತಿ ಪ್ರತ್ಯಯಗಳೆಷ್ಟು? ಅವು ಯಾವುವು? ಉತ್ತರ, ನಾಮ ವಿಭಕ್ತಿ ಪ್ರತ್ಯಯಗಳು ಒಟ್ಟು 7. ಅವು ಯಾವುದೆಂದರೆ ನೋಡ್ಬೋದು, ಇಲ್ಲಿ ನಿಮಗೆ ಕ್ರಮ ಸಂಖ್ಯೆ, ವಿಭಕ್ತಿಗಳು, ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು, ಹಾಗೆ ಒಂದು ನಾಮಪದನೂ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು. ಒಂದನೇದು ಪ್ರಥಮ ಯಾವುದು? ಪ್ರಥಮ ವಿಭಕ್ತಿ ಉ. ಇದನ್ನೇನಂತ ಕರೀತಾರೆ? ಕರ್ತ್ರಾರ್ಥ ಅಂತ ಕರೀತಾರೆ. ನೋಡಿ, ಶಾಲೆಗೆ ಉ ಸೇರ್ತದೆ, ಶಾಲೆಯೂ ಆಗತ್ತೆ. ದ್ವಿತೀಯ ಅನ್ನು, ಇದು ಕರ್ಮಾರ್ಥ. ನೋಡಿ, ಅನ್ನು ಸೇರಿಸಿದರೆ ಶಾಲೆಯನ್ನು. ಇಲ್ಲಿ ಶಾಲೆ ಅನ್ನುವಂಥದ್ದು ನಾಮಪದ, ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬರೆಯುವಂಥದ್ದು. ಮುಂದೆ ನೋಡ್ಬೋದು. ತೃತೀಯ ಯಾವುದು? ಇಂದ. ಅದು ಕರಣಾರ್ಥ ಆಗಿದೆ. ನೋಡಿ, ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಚತುರ್ಥಿ ಅಂದರೆ ಕೆ, ಗೆ, ಇಗೆ 3 ಕೂಡ ಆಗತ್ತೆ. ಇದು ಸಂಪ್ರದಾನ, ಇದು ಸೂಚಿಸುವಂಥದ್ದು. ನೋಡಿ, ಶಾಲೆಗೆ. ಪಂಚಮಿ ಅಂದರೆ ದೆಸೆಯಿಂದ, ಅಂದರೆ ಇದೊಂದು ಅಪಾದನವನ್ನು ಸೂಚಿಸುತ್ತದೆ. ಶಾಲೆಯ ದೆಸೆಯಿಂದ. ಷಷ್ಠಿ ಅಂದರೆ ಅದು ಸಂಬಂಧ, ಶಾಲೆಯ. ಸಪ್ತಮಿ ಅಲ್ಲಿ, ಇದು ಅಧಿಕರಣವನ್ನು ಸೂಚಿಸ್ತದೆ. ನಾಮಪದದಲ್ಲಿ ಬಳಸಿದಾಗ ಶಾಲೆಯಲ್ಲಿ ಅಂತ ಆಗತ್ತೆ. ಇದು ಇಷ್ಟ ಆಗಿತ್ತು. ಮುಂದೆ ನಿಮ್ಮ ಪ್ರಾಯೋಗಿಕ ಭಾಷಾಭ್ಯಾಸದಲ್ಲಿರುವಂಥದ್ದು ವಿಭಾಗದಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ. ಒಂದನೇದು, ಡಿವಿಜಿಯ ಊರು ಮುಳಬಾಗಿಲು. ಇಲ್ಲಿ ನಾಮಪದಗಳು ಯಾವ್ಯಾವುದು? ಡಿವಿಜಿ, ಊರು ಮತ್ತು ಮುಳಬಾಗಿಲು. ಎರಡನೇದು, ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ. ಇಲ್ಲಿ ನಾಮಪದಗಳು ಯಾವುದು? ಬೆಂಗಳೂರಿನ ಮತ್ತು ರೈಲಿನ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು. ಇಲ್ಲಿ ನಾಮಪದಗಳು ಯಾವುದು? ವಿಶ್ವೇಶ್ವರಯ್ಯನವರು, ದಿವಾನರು, ಕಾಲವದು.
ಡಿ ವಿ ಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಇಲ್ಲಿ ಯಾವುದು ನಾಮಪದಗಳು? ಡಿ ವಿ ಜಿ ಮನೆಯಲ್ಲಿ ಒಂದು ಉತ್ಸವ. ಇದೆಲ್ಲವೂ ಕೂಡ ಇಲ್ಲಿ ನಾಮಪದಗಳಾಗಿವೆ. ಕೊಟ್ಟಿರುವಂತಹ ವಾಕ್ಯದಲ್ಲಿ ನಾಮಪದವನ್ನು ಆರಿಸಿ ಬರೆಯುವಂಥದ್ದು. ಮುಂದೆ ಕೊನೆಯ ವಿಭಾಗ ಆ ವಿಭಾಗ. ಪ್ರಾಯೋಗಿಕ ಭಾಷಾಭ್ಯಾಸದಲ್ಲಿ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಗುರುತಿಸಿ ಬರೆಯಿರಿ. ನೋಡಿ, ದಿವಾನರನ್ನು, ಅದನ್ನು ಹೇಗೆ ಬರೀತೀರಿ? ದಿವಾನರು ಪ್ಲಸ್ ಅನ್ನುವನ್ನು ಬಳಸಿದ್ದೀವಿ. ಅದು ಅನ್ನು ಅನ್ನೋದೊಂದು ದ್ವಿತೀಯ ವಿಭಕ್ತಿ. ದಿನದಿಂದ, ಅದು ಹೇಗೆ? ದಿನ ಪ್ಲಸ್ ಇಂದ, ಇದು ತೃತೀಯ ವಿಭಕ್ತಿ. ಡಿ ವಿ ಜಿಗೆ, ಇಲ್ಲಿ ಡಿ ವಿ ಜಿ ಪ್ಲಸ್ ಗೆ, ಇದು ಚತುರ್ಥಿ ವಿಭಕ್ತಿ. ಬಲದಿಂದ, ಬಲ ಪ್ಲಸ್ ಇಂದ, ಬಲದಿಂದ ತೃತೀಯ ವಿಭಕ್ತಿ. ವಲಯ ಪ್ಲಸ್ ಅಲ್ಲಿ, ವಲಯದಲ್ಲಿ, ಇಲ್ಲಿ ಸಪ್ತಮಿ ವಿಭಕ್ತಿ. ಮಂಕುತಿಮ್ಮ ಅನ್ನುವಂಥದ್ದು ಅಲ್ಲಿ ಮಂಕುತಿಮ್ಮನ, ಅಲ್ಲಿ ಷಷ್ಠಿ ವಿಭಕ್ತಿ. ಶಿಕ್ಷಣವನ್ನು, ಅಲ್ಲಿ ಅನ್ನು ಅಂದರೆ ದ್ವಿತೀಯ. ಓದಿಗೆ ಓದು, ಅಲ್ಲಿ ಗೆ, ಅದು ಚತುರ್ಥಿ. ಸಹಾಯಕ್ಕೆ ಸಹಾಯ, ಅಲ್ಲಿ ಇಕ್ಕೆ, ಅದು ಚತುರ್ಥಿ. ಬಂಡಿ ಅಲ್ಲಿ, ಬಂಡಿಯಲ್ಲಿ, ಆಯಿತಾ, ಅದು ಸಪ್ತಮಿ ಅಲ್ಲಿ ಅನ್ನುವಂಥದ್ದು. ದಯೆಯಿಂದ, ದಯೆ ಪ್ಲಸ್ ಇಂದ, ದಯೆಯಿಂದ, ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಆಗುತ್ತೆ. ಕೊನೆಯದು ರಸೂಲ್ ಖಾನನ. ರಸೂಲ್ ಖಾನ್ ಅಂದರೆ ಯಾವುದಲ್ಲಿ? ಖಾನನ ಅಂತ ಬಳಸಿದಾಗಿದೆ. ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಇದಿಷ್ಟಾಗಿತ್ತು ಈ ಒಂದು ಸಾರ್ಥಕ ಬದುಕಿನ ಸಾಧಕ, ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು, ಹಾಗೆ ಚಟುವಟಿಕೆಗಳು, ಹಾಗೆ ಭಾಷಾಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಉತ್ತರಗಳನ್ನು ನಾವಿಂದು ನಿಮಗೆ ನೀಡಿದ್ದೇವೆ. ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಆಗಿತ್ತು ಅಂತ ನಾವು ಭಾವಿಸ್ತೀವಿ. ಉಪಯುಕ್ತ ಆಗಿತ್ತು ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.